Vinay, congratulations. So, you're turning 50. ಅಂದರೆ ಹಾಫ್ ಆಫ್ ದ ಫಸ್ಟ್ ಹಾಫ್ ಆಫ್ ದ ಲೈಫ್ ತುಂಬ ಸಂತೋಷವಾಗಿ ಅದನ್ನು ಅನುಭವಿಸಿದ್ದೀರಾ ಅಂತ ಅನ್ಕೊತೀನಿ. ಈಗ ವೆಲ್ಕಮ್ ಟು ದ ಸೆಕೆಂಡ್ ಹಾಫ್. ವಿನಯ್, 50 ಅನ್ನೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅದು ಬರೀ ಒಂದು ಸಂಖ್ಯೆ ಅಲ್ಲ, ಅದೊಂದು ಅನುಭವಗಳ ಹಬ್ಬ. ಆ್ಯಕ್ಚುಲಿ ನಿಜವಾದ ಆಟ ಶುರುವಾಗದೆ 50 ಆದಮೇಲೆ. ಅದೊಂಥರ ಹೆಂಗೆ ಅಂದರೆ, ಈ ಕ್ರಿಕೆಟ್ ಬ್ಯಾಟ್ಸ್ಮನ್ ಇರ್ತಾರಲ್ಲ, ಅವ್ರಿಗೊಂದು 50 ರನ್ ಹೊಡೆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫಸ್ಟು ಬ್ಯಾಟಿಂಗ್ ಹೋದಾಗ ಎಷ್ಟಾಗುತ್ತಪ್ಪ ಸ್ಕೋರು, ಹೊಡಿತೀನ ಔಟ್ ಆಗ್ತೀನ ಅನ್ನೋದೆಲ್ಲ ಇರುತ್ತೆ. 50 ಹೊಡೆದ್ಮೇಲೆ ಒಂದು ಆ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ, ಮತ್ತು ಇನ್ನೊಂದು ಏನು ಹೇಳ್ತೀರ ನೀವು, ಒಂದು ನಿರಾಳತೆ ಬರುತ್ತೆ. ಆ ನಿರಾಳತೆ ನಿಮ್ಮಲ್ಲೂ ಬರಲಿ. 100% ಸೆಂಚುರಿ ಹೊಡಿಲೇಬೇಕು. ಆಮೇಲೆ ವಿನಯ್, 50 ಅಂತಂದರೆ ಅದು ಸಂಜೆಯ ನೆರಳಲ್ಲ, ಅದು ಆ್ಯಕ್ಚುಲಿ ಮಧ್ಯಾಹ್ನದ ಬೆಳಕು. ಒಂಥರ 50% ಆಫ್ ದ ಜರ್ನಿ ಮುಗ್ದಿರುತ್ತೆ. ಅದೊಂಥರ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಹಿಂದೆ ನಡೆದು ಬಂದ ದಾರಿನ ನೋಡ್ಕೊಂತ ಮುಂದೆ ಹೋಗೋ ದಾರಿನ ನಿರ್ಧರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಸಂದರ್ಭ ಅದು. ಆ ಸಂದರ್ಭ ನಿಮ್ಗೆ ಒದಗಿ ಬಂದಿರೋದಕ್ಕೆ ಸ್ನೇಹಿತನಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ 50 ಆದಮೇಲೆ ಸ್ವಲ್ಪ ಈ ತಲೆಯಲ್ಲಿ ಬಿಳಿ ಕೂದಲು ಕಾಣುತ್ತಲ್ಲ, ಆ ಬಿಳಿ ಕೂದಲು ವಯಸ್ಸಿನ ಸಂಕೇತ ಅಲ್ಲ. ಆ ಬಿಳಿ ಕೂದಲು ನಿಮ್ಮ ಅನುಭವಗಳ, ನಿಮ್ಮ ಪರಿಶ್ರಮದ, ಎಲ್ಲ ಜೀವನ ಮೌಲ್ಯಗಳಿಗೆ ಸಿಕ್ಕಿರತಕ್ಕಂಥ ಸರ್ಟಿಫಿಕೇಟ್ ಅಂತ ತಿಳ್ಕೋಬೇಕಾಗ್ತದೆ. ಆಮೇಲೆ ಇದರಿಂದ ಅತಿಯಾದಂಥ ಎಲ್ಲ ಸುಖ, ದುಃಖ, ನೋವು, ನಲಿವು, ಸಿಹಿ, ಕಹಿ ಎಲ್ಲ ತುಂಬಿರುತ್ತೆ. ಅವೆಲ್ಲದರ ಮಿಶ್ರಣ ನಿಮ್ಮ ಈ ಬದುಕಿನ ಈ ಒಂದು ಸಾಧನೆಗೆ ಕಾರಣ ಅಂತ ನಾನು ಭಾವಿಸ್ತೀನಿ. ಒಂದ್ಸರಿ ಅಕಸ್ಮಾತ್ 50 ಆದಮೇಲೆ ಹಿಂತಿರುಗಿ ನೋಡಿದ್ರೆ ನಮ್ಗಲ್ಲಿ ಕಾಣಿಸಿರ್ಬೇಕಾಗಿರೋದು ಬ್ಯಾಂಕ್ ಬ್ಯಾಲೆನ್ಸ್ಗಿನ್ನ ಹೆಚ್ಚಾಗಿ ಕುಟುಂಬ, ಸ್ನೇಹ ಮತ್ತು ಸ್ನೇಹಿತರು ಮತ್ತು ಹಿತೈಷಿಗಳು, ಬಂಧುಗಳು, ಇವರ ಎಲ್ಲರ ಒಂದು ಹಾರೈಕೆ. ಆ ಹಾರೈಕೆನ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ತಗೊಳ್ಳೋದಾದರೆ ನೀವು 100% ಕುಬೇರರು, ನೋ ಡೌಟ್. ಆಮೇಲೆ ಇನ್ನೊಂದು ಗೊತ್ತು ವಿನಯ್, ಇವತ್ತು ವಿನಯ್ ಒಬ್ಬರು ಯಶಸ್ವಿ ಪುರುಷರಾಗಿ ಕಾಣ್ತಾರೆ. ಬಟ್ ಆ ಯಶಸ್ಸಿನ ಹಿಂದೆ ನಿಮ್ಮ ಎಷ್ಟು ನಿದ್ದೆಗೆಟ್ಟ ರಾತ್ರಿಗಳಿದೆ, ಮತ್ತು ನಿಮ್ಮ ಎಷ್ಟು ಮಾನಸಿಕ ತುಮುಲುಗಳು, ತುಡಿತಗಳು ಅದರ ಹಿಂದೆ ಅಡಗಿದೆ. ಅದಕ್ಕಾಗಿ ನೀವು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾದಂಥ ಸನ್ನಿವೇಶಗಳು ಬಂತು. ಇದೆಲ್ಲನೂ ಸ್ವಲ್ಪ ನಾನು ಬಲ್ಲೆ. ಬಟ್ ನೀವು ಆ ಕಷ್ಟಪಟ್ಟಿದ್ದ ಎಲ್ಲ ಕಷ್ಟಕ್ಕೆ ಇವತ್ತು ನಿಮ್ಗೇನು ನೀವು ಸಿಕ್ಕಿದೆ ಅಥವಾ ನೀವು ಅನುಭವಿಸ್ತಿದ್ರೆ ಅದು ಕಮ್ಮಿ ಅಂತಲೇ ಹೇಳ್ತೀನಿ. ನೀವು ಸಾಧಿಸಿರೋದು ಏನೇ ಇದ್ರೂ ಸಾಧಿಸ್ಬೇಕಾಗಿರೋದು ತುಂಬ ಇದೆ. ನೀವು ಅದನ್ನು ಸಾಧಿಸ್ತೀರಾ. ನಿಮ್ಮ ಜೊತೆ ಆ ಭಗವಂತ, ನಿಮ್ಮ ಕುಟುಂಬ, ನಿಮ್ಮ ಸ್ನೇಹಿತ ವರ್ಗ, ನಿಮ್ಮ ಕಾರ್ಮಿಕ ವರ್ಗ ಎಲ್ಲರೂ ಇರ್ತಾರೆ ಅಂತ ನನಗೆ ಭರವಸೆ ಇದೆ, ಇದ್ದೇ ಇರ್ತಾರೆ. ನಿಮ್ಮ ಇಡೀ ಈ ಒಂದು ಪಯಣದ ಹಿಂದೆ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ ನಿಮ್ಮ ಕುಟುಂಬ ಅಂದರೆ ನಿಮ್ಮ ತಂದೆ, ತಾಯಿ, ಸಹೋದರಿ, ಭಾವ, ಮತ್ತು ನಿಮ್ಮ ಸ್ನೇಹಿತ ವರ್ಗ, ಮತ್ತು ಎಸ್ಪೆಷಲಿ ನಿಮ್ಮ ಕಾರ್ಮಿಕ ವರ್ಗ, ನಿಮ್ಮ ಹತ್ರ ಕೆಲಸ ಮಾಡೋ ಎಲ್ಲ ಜನಗಳು, ಎಲ್ಲ ಕೆಲಸಗಾರರು, ಅವರೆಲ್ಲರಿಗೂ ಕೂಡ ನಿಮ್ಮ ಈ ಒಂದು ಯಶಸ್ಸಿನ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಾನು ಅವರಿಗೆ ಸಂಪೂರ್ಣ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ಮುಂದೂ ಸಹ ಅವರೆಲ್ಲರೂ ನಿಮ್ಮ ಜೊತೆಯಾಗಿ ಬೆಳೆದು, ನೀವು ಬೆಳೆದು, ಅವರೂ ಬೆಳೆದು, ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ನೀಡತಕ್ಕಂಥ ಸಂದರ್ಭ ಬರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ. ಆಮೇಲೆ ಕಡೆದಾಗಿ ವಿನಯ್, ಒಂದು ಬೆಸ್ಟ್ ವಿಶಸ್ಸು ನನ್ನದೇ ಆದಂಥ ರೀತಿಯಲ್ಲಿ ನಿಮ್ಮ ಬರ್ಡೇ ಟೈಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಂಸ್ಕೃತ ಶ್ಲೋಕ ಇದೆ, ರೋಚನೋ ರೋಚಮಾನಃ ಶೋಭನೋ ಶೋಭಮಾನಃ ಕಲ್ಯಾಣಃ ಶತಮಾನಂ ಭವತಿ ಶತಾಯ ಪುರುಷಶ್ಚತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಇದರ ಅರ್ಥ, ದೇವರು ನಿಮಗೆ 100 ವರ್ಷದ ಆಯುಸ್ಸನ್ನು ಕೊಡಲಿ. ಆ 100 ವರ್ಷದ ಆಯುಸ್ಸು ಹೆಂಗೆ ಅಂತಂದರೆ, ಮೇ ಯು ಬಿ ವೆರಿ ಬ್ರಿಲಿಯಂಟ್, ಬ್ಯೂಟಿಫುಲ್, ಸ್ಪ್ಲೆಂಡಿಡ್,
and auspicious. May you live for 100 years with all your senses, indriyas, intact, sharp and strong with you. ಅತಿ ಮುಖ್ಯವಾಗಿ ನಿಮಗೆ ದೊಡ್ಡ ಸಪೋರ್ಟು, ದೊಡ್ಡ ನಿಮ್ಮ ಈ ಉದ್ದೇಶದ ಹಿಂದಿನ ಒಂದು ದೊಡ್ಡ ಧೀಶಕ್ತಿ ಅಂತಂದರೆ ನಿಮ್ಮ ಇಮಿಡಿಯೇಟ್ ಕುಟುಂಬ ಮೋನಿಶಾ ಮತ್ತು ಕಿಶನ್ ರಾಜ್ ಮತ್ತು ನನ್ನ ಸಹೋದರಿಯಾದಂಥ ಸೌಮ್ಯರವರಿಗೆ ಈ ಮೂಲಕ ಈ ಒಂದು ನಿಮ್ಮ ಒಂದು ಈ ಪಯಣದಲ್ಲಿ ನಿಮಗೆ ತುಂಬ ಜೊತೆದು ಸಾಥ್ ಕೊಟ್ಟು ನಿಮ್ಮ ಜೊತೆಗೆ ಸಂಭ್ರಮಿಸಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ. ವಿನಯ್, ತುಂಬ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಂದು ನಿಮ್ಗೆ ಜ್ಞಾಪಿಸ್ಬೇಕಾಗಿತ್ತು, ಅದು ಬ್ಯಾಲೆನ್ಸ್ ಇದೆ. ತಿರುಪತಿ ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ದಿವಸ ಆಯಿತು. ಹೋಗಿ ಬರೋಣ, ಒಂದ್ಸತಿ ಎಂಜಾಯ್ ಮಾಡೋಣ. ಆಲ್ ದ ಬೆಸ್ಟ್ ವಿನಯ್, ಎಂಜಾಯ್. ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ ಗ್ರೇಟ್ ಲೈಫ್. ಥ್ಯಾಂಕ್ ಯು ಸೋ ಮಚ್.